ಯಾಕೆ ನಮ್ಮದೊಳಗೆ ಗೊತ್ತಾ, ನಾನು ಶಾಸಕನಿದ್ದೀನಿ, ತಾವು ಉಸ್ತುವಾರಿ ಸಚಿವರಿದ್ದೀರಿ, ಸರ್ಕಾರ ಇದೆ, ನಾವು ಎಲ್ಲರೂ ಕಲ್ತು ಮಾಡಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮ ಬಲ್ಲೇ ತಾರತಮ್ಯ ರಾಜಕಾರಣ ನಾವು ಇದ್ರೊಳಗೆ ಮಾಡ್ಕೊಂಡು ಹೋದೇವು ಅಂತಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ ಪ್ಲೀಸ್ ಮಾಡಬೇಡ್ರಿ ಅಂತ ತಾವು ನೋಡಿ ವಿಡಿಯೋನಲ್ಲಿ ಕೈ ಜೋಡಿಸಿ, ಮತ್ತು ನಾನು ಯಾವ್ರಿಗೆ ಏನೂ ಅಂದಿಲ್ಲ, ಇದು ತಪ್ಪಾಗ್ತಾ ಇದೆ ಸರ್, ಇವತ್ತು ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಕೈ ಜೋಡಿಸಿ ಕೂಡ ಹೇಳಿದೆ. ಆದರೂ ಕೂಡ ತಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳಿಗೆ ದುರ್ಬಳಕೆ ಮಾಡ್ಕೊಂಡು ಇವತ್ತು ಶಾಸಕರಿಗೆ, ಒಂದು ಅಧ್ಯಕ್ಷರಿಗೆ ಹೋಗಿ ಇವತ್ತು ಅರೆಸ್ಟ್ ಮಾಡ್ತಾರ, ಕಾರ್ಯಕರ್ತರ ಮ್ಯಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಇದು ತಮ್ಮ ಸರ್ಕಾರ ಇದೆ ಅಂತ ಇರ್ತದ. ಸರ್ಕಾರ ಯಾವುದೇ ಶಾಶ್ವತ ಇಲ್ಲ. ಇವತ್ತು ನಾನು ಶಾಸಕನಿದ್ದೆ ಶಾಶ್ವತತೆ ಇದು. ಇವತ್ತು ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಶಾಶ್ವತ ಇದೆ. ಒಂದು ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಅದು ಅಧ್ಯಕ್ಷತೆ ಶಾಸಕರು ಇರ್ತಾರೆ. ಇವತ್ತು ನಮ್ಮ ಹುಮ್ನಾಬಾದೇ ಇಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ತಾವು ನೋಡ್ಬೋದು. ಇವತ್ತು ನಾನು ನಿನ್ನೆನೂ ಕೂಡ ಮಂತ್ರಿಯವರಿಗೆ ಹೇಳಿದೆ, ಸರ್ ಈ ಥರ ಮಾಡೋದು ತಪ್ಪಾಗ್ತದ, ಈಗಾಗಲೇ ಆಗಿದೆ, ನಿಮಗೆ ಮಾಡೋದಿತ್ತು ಅಂತಂದ್ರೆ ಈಗಾಗಲೇ ನಮ್ಮ KKRDBನಲ್ಲಿ CM ಇದರಲ್ಲಿ ನಮಗೆ 100 ಕೋಟಿ ರೂಪಾಯಿದಿದೆ, ಅವೆಲ್ಲವನ್ನೂ ಕೂಡ ತಮ್ಮ PAಗೆ ಕೊಡ್ತೀನಿ, ಅದಕ್ಕೊಂದು ಡೇಟ್ ಕೊಡ್ರಿ, ಎಲ್ಲರೂ ಕಲ್ತು ಮಾಡೋಣ. ಇದೇನು ಯಾವುದು ಕೂಡ ಇವತ್ತು ನಾವು ಕ್ಷೇತ್ರದಾಗ ಮಾಡಿದೆವು ಅಂತಂದ್ರೆ ಯಾವುದಕ್ಕೂ ಕೂಡ ಬರಲ್ಲ, ಇವತ್ತು ಅವ್ರು ಮಾಡ್ಯಾರಂದ್ರೆ ಅವರಿಗೂ ಕೂಡ ಬರಲ್ಲ. ಇದೇನು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಏನು ಪರಿಶಿಷ್ಟ ಜಾತಿ ಮಕ್ಕಳಿದಾರ ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕಂತ ಈ ಒಂದು ಯೋಜನೆ ಇದೆ. ಇದನ್ನು ತರಬೇಕಾಗ್ತಿತ್ತು ಅಂತಂದ್ರೆ ನಾನು ಸಂಬಂಧಪಟ್ಟ ಸಚಿವರಿಗೆ ಭಾಳಷ್ಟು ಸರ್ತಿ ಹೋಗಿ ಮನವಿ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ 2 ಪರಿಶಿಷ್ಟ ಜಾತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೊಟ್ಟರಂತಂದ್ರೆ ನಮ್ಮ ಭಾಗದಾಗ, ಯಾಕಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರು ಭಾಳಷ್ಟು ಜನರು ಇದ್ದಾರೆ. ಇವತ್ತು ಮಕ್ಕಳು ಇವತ್ತು ತೊಂದರೆ ಆಗ್ತಾ ಇದೆ ಅಂದಾಗ ಸ್ಪಂದನೆ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ರು. ಇವತ್ತು ಇಲ್ಲಿ ಯಾವುದೋ ಗುದ್ದಲಿ ಪೂಜೆ ಮಾಡಬೇಕು, ಯಾರಿಗೋ ಇದು ತಗೋಬೇಕಂತ ಯಾವುದೂ ಕೂಡ ಇಲ್ಲ. ನಾವು ಕೂಡ ಲೆಟರ್ ಕೂಡ ಕೊಟ್ಟಿದ್ದೆವು, ಏನಂತಂದರೆ ಇದು ಶಿಷ್ಟಾಚಾರ ಪ್ರಕಾರ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ. ಈಗ ಅವ್ರು ಬರೋದು ಬಿಡೋದು ಈಗಾಗಲೇ ಏನಾಗಿತ್ತು, 3-4 ತಿಂಗಳ ಲೇಟ್ ಆಗಿದೆ. ಇದು ಏನು ಪೈಲೆ ಜಾಗದ ಸಮಸ್ಯೆ ಆಗಿತ್ತು, ಜಾಗದ ಸಮಸ್ಯೆನೂ ಕೂಡ ಕ್ಲಿಯರ್ ಮಾಡ್ಕೊಂಡು ಎಲ್ಲನೂ ಕೂಡ ಕೊಟ್ಟಿದ್ದೆವು. ನಾವು ಎಷ್ಟು ಬೇಗನೆ ಮಾಡ್ತೇವೆ ಅಷ್ಟು ಬೇಗನೆ ಆ ಮಕ್ಕಳಿಗೆ, ಇದೇನು ಯಾರಿಗೆ ಬರೋದಿಲ್ಲ, ಇದು ಆ ಮಕ್ಕಳಿಗೆ, ಬಡ ಜನರ ಮಕ್ಕಳು ಏನು ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಉಪಯೋಗ ಆಗ್ತದಂತ ಈ ಒಂದು ಯೋಜನೆ ಕೂಡ ಸರ್ಕಾರದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದೆ. ನಾವು ಸರ್ಕಾರಕ್ಕೆ ಅವತ್ತು ಕೂಡ ನಾವು ಧನ್ಯವಾದ ಹೇಳಿದ್ದೆವು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇವತ್ತು ಯಾವುದು ಕಾಂಗ್ರೆಸ್ ಸರ್ಕಾರ ಇದೆ, ನಾವಿದ್ದೇವೆ ಅಂತ ಯಾವುದೂ ಕೂಡ ಇಲ್ಲ. ನಮಗೇನು ಬೇಕು ಅಂತಂತಂದರೆ ಅಭಿವೃದ್ಧಿ ಆಗಬೇಕು. ಆದರೆ ಇವತ್ತು ತಾವು ನೋಡ್ಬೋದು, ಇವತ್ತು ಶಾಸಕರು ಇಲ್ಲೇ ಇವತ್ತು ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ರು. ನಾವು ಸಚಿವರಿಗೆ ಕೇಳಿದೆವು, ಸರ್ ಇದು ತಪ್ಪಾಗ್ತಾ ಇದೆ, ಏನು ಮೊನ್ನೆನೇ ಕೂಡ 9ನೇ ತಾರೀಕಿಗೆ ಈಗ ಶಂಕುಸ್ಥಾಪನೆ ಆಗಿದೆ, ಮತ್ತು ಮುಂದೆ ಇದು ಶಂಕುಸ್ಥಾಪನೆ ಆಗಿದ ಮೇಲೆ ಬಿಲ್ಡಿಂಗ್ ಜಲ್ದಿ ಕಂಪ್ಲೀಟ್ ಮಾಡಿ 1 ವರ್ಷದಲ್ಲಿ ಕಾಂಟ್ರಾಕ್ಟರ್ ಕೂಡ ಈ 1 ವರ್ಷದಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಿ ಹಸ್ತಾಂತರ ಮಾಡ್ತಂದ್ರೆ ತಮ್ಮ ಒಂದು ಉದ್ಘಾಟನೆಯಲ್ಲಿ ಈ ಒಂದು ಒಳ್ಳೆ ರೀತಿಯಿಂದ ಉದ್ಘಾಟನೆ ಮಾಡೋಣ ಅಂತ ಕೂಡ ಹೇಳಿದೆ. ಇಲ್ಲ ನಾನು ಹೇಳಿದ್ದೇನೆ, ನಾನು ಇವತ್ತೇ ಮಾಡಬೇಕು ಅಂತ. ಇದು ಯಾವ ಥರ ನಡೀತಾ ಇದೆ ಗೊತ್ತಾ? ಎಲ್ಲೇ ಅಧ್ಯಕ್ಷರು ಇಲ್ಲೇನೆ ಯಾವುದೇ ಕಾರ್ಯಕ್ರಮ ಮಾಡಿರೋದಕ್ಕೆ ಶೋಭೆ ಬರ್ತದೇನು ಹೇಳ್ತಾವು? ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ರಾಜರೋಷವಾಗಿ ಹೋಗಿ ಶಂಕುಸ್ಥಾಪನೆ ಮಾಡಿ, ಮತ್ತೇನು ಇವತ್ತು ನಾವಲ್ಲಿ ಹೋಗ್ತಾ ಇದ್ದೆವು, ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಕರ್ಕೊಂಡು ನಮಗೆ ಹೋಗ್ಲಿಕ್ಕೂ ಕೂಡ ನಿರ್ಬಂಧ ಹೇರಿದ್ರು. ತಾವು ನೋಡ್ಬೋದು ವಿಡಿಯೋನಲ್ಲಿ ಇದೇ ಗೊತ್ತಾ. ನಾವು ಅದೇ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಕೇಳಿದೆ, ಗೊತ್ತು ಯಾರ ಅಧ್ಯಕ್ಷತೆದಾಗ ತಾವು ಮಾಡ್ತಾ ಇದ್ರಿ, ಅಲ್ಲಿ ಅವರೇ ಇಲ್ಲ ಅಂತಂತಂದ್ರೆ ನಾವು ಅಲ್ಲಿ ಹೋಗಿ ಕೇಳೋಂಥ ಪ್ರಶ್ನೆನೂ ಕೂಡ ಮಾಡ್ತಾ ಇಲ್ಲ. ಅಂದರೆ ಏನು ಅವರ ಸರ್ಕಾರ ಇದೆ, ಪೊಲೀಸ್ ಆಗ್ಬೋದು, ಅಧಿಕಾರಿಗಳು, ಪೊಲೀಸರು ಕೂಡ ಇವತ್ತು ನೋಡಿ ಅಲ್ಲಿ ಇದೆ. ಇವತ್ತು ನಾವು ಕೇಳುವಂಥ ಹಕ್ಕು ಸಂವಿಧಾನಿಕ, ನಾವು ಸಂವಿಧಾನ ಬುಕ್ಕನ್ನು ಕೂಡ ಒಯ್ದು ಅವ್ರಿಗೆ ಕೇಳಿದೆ, ಇದು ಸಂವಿಧಾನಿಕ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಸರ್, ನಾನು ಯಾವುದೇ ಇದರಲ್ಲಿ ತಾರತಮ್ಯ ಇಲ್ಲ, ನಾನು ಪ್ರೋಟೋಕಾಲ್ ಪ್ರಕಾರ ಮಾಡಂತ ನಾವು ಲೆಟರ್ ಕೂಡ ಕೊಟ್ಟಿದೆ. ಯಾವ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮ್ಯಾಗ ಕ್ರಮ ವಹಿಸ್ರಿ. ಹಾಗೆ ಮತ್ತು ಇವತ್ತೇನು ಇದು ಮಾಡ್ತಾ ಇದ್ರಿ ತಪ್ಪಾಗ್ತಾ ಇದೆ. ಆಲ್ರೆಡಿ ಶಾಸಕರು ಇದಕ್ಕೆ ಗುದ್ದಲಿ ಪೂಜೆ ಮಾಡಿದ ಮ್ಯಾಕ ತಾವು ಇಲ್ಲಿಗೆ ಬಂದು ಮಾಡೋದು ಎಷ್ಟು ಮಟ್ಟ ಸರಿ? ನಿಮಗೆ ಮಾಡದೇ ಇತ್ತು ಅಂತಂತಂದ್ರೆ ಈಗ 100 ಕೋಟಿ ರೂಪಾಯಿ ನಮ್ಮ ಹತ್ರ ಫಂಡ್ ಇದೆ. 100 ಕೋಟಿ ರೂಪಾಯಿದು ಹೊಸ ಚಾಲನೆ ಯಾವ್ದು ಮಾಡಬೇಕು ಅವೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡೋಣ, ಕುಂತಿ ಅದಕ್ಕೂ ಕೂಡ ಮಾಡೋಣ. ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಡೆವಲಪ್ಮೆಂಟ್ ವರ್ಕಿಗೆ 6 ಕೋಟಿ ರೂಪಾಯಿನಲ್ಲಿ ಟೆಂಡರ್ ಆಗಿದೆ. ನಾನು ಪದೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳೀನಿ, ಸಂಬಂಧಪಟ್ಟ ಸಚಿವರು ನಮ್ಮ ಮುಜರಾಯಿ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಸಾಬರಿಗೂ ಕೂಡ ಹೇಳೀನಿ, ಸರ್ ಇದು ಭಾಳಷ್ಟು ಸಮಯ ಆಗ್ತಾ ಇದೆ,
ಇವತ್ತು ಭಕ್ತರಿಗೆ ಅನುಕೂಲ ಆಗ್ಬೇಕಂತ ಅದೆಲ್ಲ ಇಟ್ಟಿದೆ. ಅದು ಮಾಡೋಣ ಅಂತಂದ್ರೆ ಇದು ಯಾವುದೂ ಕೂಡ ಇಲ್ಲ. ಇದೇ ಒಂದೇ ವರ್ಕ್ ಮಾಡ್ಬೇಕಂತ ಅವ್ರ ಹತ್ರ ಏನಿತ್ತು ನನಗದು ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ಮ ಎಸ್ ಟಿ ಸಮಾಜಕ್ಕೆ ಇದರಿಂದ ಶಾಲೆ ಬಂದಿದೆ, ಮೈನಾರಿಟಿಲಿಂದ ಬಂದಿದೆ. ಇದೇ ಥರ ನಿಮ್ಗೆ ಹೇಳ್ತೀನಿ, ಇನ್ನೊಂದು ನಮ್ಮ ಹಳಕೆಡಿಕೆನಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಲು ಕೂಡ ಅಲ್ಲೂ ಕೂಡ 17 ಕೋಟಿ ರೂಪಾಯಿದು ಒಂದು ಯೋಜನೆ ಬಂದಿತ್ತು. ಅವಗೂ ಕೂಡ ಹೇಳಿದೆ ನಾನು, ಸರ್ ಇದು ಬೇಗನೆ ತಾವು ಬನ್ನಿ, ದೊಡ್ಡ ಕೆಲಸ ಇದೆ, ಬಂದರೆ ಒಳ್ಳೇದಾಗ್ತದೆ, ಎಲ್ಲರಿಗೆ ಶಿಷ್ಟಾಚಾರ ಪ್ರಕಾರ ಕೆಲಸ ಮಾಡೋಣ ಅಂತಂದ್ರೆ ಡೇಟ್ ಟು ಡೇಟ್ ನೋಡೋಣ ಅಂತ. ಏನಾಗ್ತಾ ಡಿಪಾರ್ಟ್ಮೆಂಟ್ದಾಗ ಹೆಂಗಿರುತ್ತೆ ಅಂತಂದರೆ, ನಾವು ಬೇಗನೆ ಜಲ್ದಿ ಕೆಲಸ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾನ್ ಸ್ಟಾರ್ಟೆಡ್ ವರ್ಕ್ ಅಂತ ಸರ್ಕಾರ ಮತ್ತೆ ಆ ಅನುದಾನ ಹಿಂದಕ್ಕೆ ತಗೋಬೋದು ಅಂತ ನಾನು ಕಾಂಟ್ರಾಕ್ಟ್ರಿಗೆ ಅಂದ. ಇಲ್ಲಪ್ಪ ಈಗ ಟೈಮ್ ಆಗ್ತಾ ಇದೆ, ನೀವು ಪ್ರೋಗ್ರೆಸ್ ಕೊಡಲು ಹೋದ್ರು ಅಂತಂದ್ರೆ ಸರ್ಕಾರ ಮತ್ತೆ ಇದಾಗ್ತದೆ, ಮತ್ತು ಬಡ ಜನರಿಗೆ ನಮ್ಮ ಸಲಕಿಂದ ಹಾಳಾಗಬೇಡ್ದಂತ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಹಚ್ಚಿದೆ. ಇವತ್ತು ಅದು ನೆಂಟಲ್ ತನಕ ಕೆಲಸ ಆಗಿದೆ ಇವತ್ತು. ಆದರೆ ಈ ಥರ ಒಂದು ಸರ್ಕಾರ ಇದೆ ಅಂತ ಈ ಥರ ಮಾಡೋದು ತಪ್ಪು. ಇದ್ರ ಬಗ್ಗೆ ನಾನು ಕೂಡ ಪ್ರಿವಿಲೇಜ್ ಕಮಿಟಿಗೆ ಏನು ಅಧಿಕಾರಿಗಳು ತಪ್ಪು ಮಾಡ್ಯಾರ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತ ನಾನು ಉಸ್ತುವಾರಿ ಸಚಿವರಿಗೆ ಹೇಳೀನಿ, ಮತ್ತು ಸದನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ, ಪ್ರಿವಿಲೇಜ್ ಕಮಿಟಿಗೂ ಕೂಡ ನಾನು ಹಾಕ್ತೀನಿ ಇದ್ರ ಬಗ್ಗೆ. ಯಾಕಂತೇಳಿ ಇದೇ ಥರ ಅನ್ಯಾಯ ಆಯಿತು ಅಂತಂದ್ರೆ ನಾನು ಉಸ್ತುವಾರಿ ಸಚಿವರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ಹಿಂದಕ್ಕೆ ತಾವು ಕೂಡ 4 ಸರ್ತಿ ಶಾಸಕರಾಗಿರಿ, ಮಂತ್ರಿಗಳಾಗಿದ್ರಿ. ಹಿಂದಕ್ಕೆ ನಮ್ಮ ಸರ್ಕಾರನೂ ಕೂಡ BJP ಸರ್ಕಾರ ಆಯಿತು, ನಮ್ಮವರು ಕೂಡ ಉಸ್ತುವಾರಿ ಸಚಿವರು ಇದ್ದರು. ತಮಗೆಲ್ಲೇ ಒಂದು ನೀವು ಈ ಥರ ಮಾಡಿದ್ರಂತ ಕ್ವಶನ್ ಮಾಡಿದಾರ? ಇಲ್ಲ ನಾನು ಬರೋ ತನಕ ನೀನು ಪೂಜೆ ಮಾಡಿಬೇಡ ಅಂತ ಎಲ್ಲರ ಕೂಡ ಅಂದಿದಾರ? ಇದೇನಿದೆ, ಒಂದು ಸಿಸ್ಟಮ್ ಇದೆ, ಒಂದು ಸಿಸ್ಟಮ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗೋದು. ಇವತ್ತು ಜಿಲ್ಲೆಯಲ್ಲಿ ಇವತ್ತು ಹುಮನಾಬಾದ್ದಾಗೆ ಶಿಷ್ಟಾಚಾರದ ಬಗ್ಗೆದಾಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಷ್ಟು MLAಗಳು ಮಂತ್ರಿಗಳು ಶಿಷ್ಟಾಚಾರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ? ಇಲ್ಲೇ ಬಾಲ್ಕಿನೇ ಇದೆ ಅವ್ರದ್ದು ಕೂಡ, ಅಲ್ಲಿ ಎಷ್ಟು ಸಮಯದಲ್ಲಿ ಶಿಷ್ಟಾಚಾರ ಪಾಲನೆ ಮಾಡಿ ಇವತ್ತು ಅಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಥರ ಆಗಿದಾಗ ಕೂಡ ಪದೇ ಪದೇ ಸಚಿವರು, ಯಾಕಂದ್ರೆ ನಮ್ಮ ಸಚಿವರು ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಾರೆ, ಇವತ್ತು ಸರ್ಕಾರ ಇದೆ, ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಈ ಥರ ತಪ್ಪಾಗ್ತಾ ಇದೆ, ಇದು ಹಿಂಗೆ ಆಗ್ತಾ ಇದೆ, ನಮ್ಮ ಹುಮನಾಬಾದ್ಗೆ ಈ ಥರ ಯಾಕೆ ಆಗ್ತಾ ಇದೆ. ನಾವು ಯಾವುದೂ ಕೂಡ ನಾನೇ ಹೋಗಬೇಕು, ನಾನೇ ಮಾಡಬೇಕಂತ ಎಲ್ಲೂ ಕೂಡ ನಾನು ಇಲ್ಲ. ಏನು ಶಿಷ್ಟಾಚಾರ ಪ್ರಕಾರ ಎಲ್ಲರಿಗೆ ಕರಿಬೇಕಿದ್ದೇನೆ, ಯಾರ ಮನೆಗೆ ಬರೋದಿದೆ, ಯಾರು ನನ್ನ ಮನೆಗೆ ಬರೋದಿದೆಯಾ? ಇದು ಜನಸಾಮಾನ್ಯರ ಒಂದು ಇದು ಇದೆ. ಇವತ್ತು ಜನಸಾಮಾನ್ಯರಿಗೆ ಉಪಯೋಗ ಆಗಬೇಕು, ಬಡ ಜನರಿಗೆ ಆಗಬೇಕು, ದಿನದಲಿತರಿಗೆ ಆಗಬೇಕು. ಈಗ ಇವತ್ತು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರಲಿಂದ ನಾನು ಶಂಕುಸ್ಥಾಪನೆ ಮಾಡಿದ ಮೇಕ ಕೆಲಸ ಸ್ಟಾರ್ಟ್ ಆಗ್ತು, ಆಲ್ರೆಡಿ ವರ್ಕ್ ಇನ್ ಪ್ರೋಗ್ರೆಸ್. ಈಗ ಅವ್ರು ಮಾಡಿದ್ರಲಿಂದ ಏನು ಫಾಯ್ದಾ ಬಂತೇನು ಹೇಳಿ? ಇದ್ರಲಿಂದ ಏನಾಗ್ತು? ಈಗ ನೋಡಿ, ಕ್ರೆಡಿಟ್ ವಾರ್ ಹೋಗ್ಲಕ್ಕ ತಮ್ಮದೇ ಸರ್ಕಾರ ಇದೆ, ತಮ್ಮ ಸರ್ಕಾರ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳಿದೇವಲ್ಲ, ಕ್ರೆಡಿಟ್ ನಿಮ್ಗೆ ಹೇಳಿದೇವಲ್ಲ, ನಿಮ್ಮ ಸರ್ಕಾರ ಇದೆ, ನೀವು ನಮಗೆ ಕೊಟ್ಟಿದ್ರಿ ಧನ್ಯವಾದ ಹೇಳಿದೆವು, ಮತ್ತೇನು ಕ್ರೆಡಿಟ್ ವಾರ್ ಬೇಕು? ಇವತ್ತು ನಾನು ನನ್ನ ಮನೆಯಿಂದ ಹಾಕಿನಿ, ಇವತ್ತು ನಮ್ಮ BJP ಸರ್ಕಾರ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೇನೆ? ಇಲ್ಲ. ಇವತ್ತು ತಮ್ಮ ಸರ್ಕಾರ ಕೊಟ್ಟಿದೆ, ತಾವು ಉಸ್ತುವಾರಿ ಸಚಿವರು ಇದ್ರಿ, ತಮಗೆ ಧನ್ಯವಾದ ಹೇಳ್ತಾ ಇದೆ. ಇವತ್ತು ನಮ್ಮ ಹುಮನಾಬಾದ್ TMCಲಿಂದ CMC ಮಾಡಿದ್ರಿ, ಅವಗೂ ಕೂಡ ಅವ್ರ ಮನೆಗೆ ಹೋಗಿ ಬುಕ್ಕೆ ಕೊಟ್ಟು ಧನ್ಯವಾದ ಅಂತ ಹೇಳಿದ ಸಂಬಂಧಪಟ್ಟ ಸಚಿವರಿಗೆ ಹೇಳಿನಿ, ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿನಿ. ಇದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಯಾಕೆ ಎಲೆಕ್ಷನ್ ಬಂದಾಗ ಪಾರ್ಟಿ ಪಕ್ಷ ಅವಾಗ. ಈಗ ಎಲ್ಲರೂ ಕೂಡ ನಮ್ಮ ಕ್ಷೇತ್ರಗಳು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದರಲ್ಲೂ ಕೂಡ ನಾವು ರಾಜಕೀಯ ಮಾಡ್ತೀವಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಗೊತ್ತಾ? ಇವತ್ತು ಒಂದು ಶಾಸಕರಿಲ್ಲೇ ಇವ್ರು ಮಾಡ್ತಾರ, ಅಲ್ಲಿ ಅಧ್ಯಕ್ಷತೆನೇ ಇಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತೇನ್ರಿ ಗೊತ್ತಾ? ಇವತ್ತು ಯಾವುದೇ ಇರಲಿ, ಇವತ್ತು ನಮ್ಮ ಸದನ ನಡೀತದ, ನಮ್ಮ ಅಧ್ಯಕ್ಷರು ಹೋಗಿನ ಮ್ಯಾಕ ನಾವು ಅಲ್ಲಿ ನಡ್ಸ್ಲಕ್ಕಾಗ್ತದೆ ಸೆಷನ್ನು? ಎಲ್ಲೂ ಕೂಡ ಆಗಲ್ಲ. ಯಾವುದೇ ಅಧ್ಯಕ್ಷ ಸ್ಥಾನಲ್ಲೇ ಇಲ್ಲೇನೆ ಯಾವುದೂ ಕಾರ್ಯಕ್ರಮ ಮಾಡಬೇಡದಂತ ಪ್ರೋಟೋಕಾಲ್ನಲ್ಲೇ ಇದೆ. ಈ ಖಂಡನೆ ಮಾಡ್ತಾ ಇದ್ದೇವಲ್ಲ ನಾವು, ಅದ್ರ ಸಲಕಿಂದ ಅವ್ರಿಗೆ ಖಂಡನೆ ಮಾಡಿದೆವು. ಇದು ಅವ್ರಿಗೆ ಘೇರವ್ ಹಾಕಿ ಖಂಡನೆನೂ ಕೂಡ ಮಾಡಿದೆವು. ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಕೊಡ್ಕೋತರ್ತೇವೆ. ಇದು ಮತ್ತೆ ನಮಗೆ ಹಕ್ಕಿದೆ ಗೊತ್ತು, ಶಾಸಕರಿದ್ದೇವೆ ಅಂದ್ರೆ ನಮಗೂ ಕೂಡ ಹಕ್ಕಿದೆ. ಸುಮ್ಮನೆ ಶಾಸಕನಾಗಿನಿ, ಕ್ಷೇತ್ರದ ಮಹಾಜನತೆ ಗೊತ್ತು ಆಶೀರ್ವಾದ ಮಾಡ್ಯಾರಂತ ನಾನು ಶಾಸಕನಾಗಿನಿ. ಗೊತ್ತು ಸಂವಿಧಾನ ಪ್ರಕಾರ ಶಾಸಕನಾಗಿನಿ, ಸಂವಿಧಾನ ಒಂದು ಹುದ್ದೆಯಲ್ಲಿದ್ದೀನಿ ನಾನು ಯಾವುದೇ ಸುಮ್ಮನೆ ಹೋಗಿ ನಾನು ದೊಡ್ಡ ಸ್ಥಾನಕ್ಕೆ ಇಲ್ಲ. ಇವತ್ತ 100% ಶಾಸಕರ ಇದಕ್ಕೆ ಚ್ಯುತಿ ಬಂದಿದೆ. ಅದಕ್ಕಾಗಿ ಇವತ್ತ ಸರ್ಕಾರಕ್ಕೆ ಗಮನ ಕೂಡ ತರ್ತೇವೆ. ಪ್ರಿವಿಲೇಜ್ ಕಮಿಟಿ ಅಂತ ಇರ್ತೇವೆ, ನಮಗೆ ಹಕ್ ಎಲ್ಲಿ ಇದು ಆಗಿದೆ ಪ್ರಿವಿಲೇಜ್ ಕಮಿಟಿಗೂ ಕೂಡ ನಾನು ಹೋಗ್ತಾ ಇದ್ದೆ. ಈಗ ನೋಡಿ, ಒಂದು ಕಾರ್ಯಕ್ರಮ ಆಗಿನ ಮ್ಯಾಕ ನಾನು ಹೋಗ್ಲಕ್ಕೇನು ಇದು ಇದೆಯಾ? ಈಗ ಒಂದು ಸರ್ತಿ ಮಾಡಿದ ಮ್ಯಾಕ ನಾನು ತಪ್ಪು ಮಾಡಿದಂತ ಒಪ್ಕೊಂಡು ನಾನು ಹೋಗ್ಲಾ? ನನ್ನ ಹತ್ರ ಇದು ಇದೆ, ನಾನು ಪ್ರೋಟೋಕಾಲ್ ಪ್ರಕಾರ ಮಾಡಂತ ಹೇಳಿದ್ದೇನೆ. ಇಲ್ಲಿದೆ ನೋಡಿ, ನಾನು ಲೆಟರ್ ಕೊಟ್ಟಿದ್ದಿದೆ,
ఇంకా ಯಾವ ತಾರೀಕಿಗೆ ಮೆಸೇಜ್ ಮಾಡಿದೆವು ಅಂತ ಕೂಡ ಎಲ್ಲನೂ ಕೂಡ ಇದೆ. ನಾನು ಯಾವುದೇ ಹೋಗಿ ಇದು ಮಾಡಬೇಕು, ನಾನೇ ಹೆಸರು ತಗೋಬೇಕು ಅಂತ ನನಗೆ ಯಾವುದೂ ಕೂಡ ಇಲ್ಲ. ನನಗೇನು ಅಂತಂದ್ರೆ ಯಾವುದಿಗೆ ಅಧಿಕಾರಿಗಳ ಮ್ಯಾಗ ಮಾಡ್ತೇವೆ. ಗೊತ್ತ ಅಧಿಕಾರಿಗಳು ಏನು ಇದು ಗೊತ್ತು ಮಾಡಿದಾರ ಅದ್ರ ಮ್ಯಾಗ ಹಕ್ಕುಚ್ಯುತಿ ಮಾಡ್ತೇವೆ ಅದಕ್ಕೆ. ಯಾಕಂತಂದ್ರೆ ಪದೇ ಪದೇ ಇದೇ ತರ ಆಗ್ತು ಅಂತಂದ್ರ ಏನು ಡೆವಲಪ್ಮೆಂಟ್ ಮಾಡಕ್ಕಾಗುತ್ತೆ ಇದ್ರ ಬಗ್ಗೆ. ಈಗ ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳಿದಾರ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ. ಗೊತ್ತಾ, ಏಜೆನ್ಸಿ ಇದೆ, ಕ್ರೈಸ್ ಏಜೆನ್ಸಿ ಇದೆ. ಯಾರು? ನಾನು ಅದಕ್ಕೆ ಕೇಳಿದೆ, ಗೊತ್ತಾ ಸರ್, ನಿಮಗೂ ಕೂಡ ನಾನು ದೂರವಾಣಿ ಮೂಲಕ ಯಾವಾಗ ಶಂಕುಸ್ಥಾಪನೆ ನಾನು ಡೇಟ್ ಕೊಟ್ಟಿನಿ ಅವತ್ತ ಕೇಳಿದೆ. ಇಲ್ಲ, ಅವಾಗ ಪ್ರೋಟೋಕಾಲ್ ಪ್ರಕಾರ ಆಗಿಲ್ಲ, ನಾನು ಇವತ್ತು ಮಾಡ್ತೀನಿ ಅಂತಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ ಗೊತ್ತಾ? ಎಲ್ಲ ಕಡೆ ಉಸ್ತುವಾರಿ ಸಚಿವರು ಬಂದು ಮಾಡ್ಲಕ್ಕೆ ಸಾಧ್ಯ ಇದೆ ಗೊತ್ತಾ? ಮಾಡ್ಲಕ್ಕಾಗುತ್ತಾ? ಇವತ್ತು ಜಿಲ್ಲೆನಲ್ಲಿ ಎಷ್ಟು ಕಡೆ ಹೋಗೋ ಮಾಡ್ತಾರ? ಯಾಕೆ ಇದು ಒಂದೇ ಕೆಲಸ ಮ್ಯಾಗ ಮಾಡ್ಬೇಕಂತ ಏನಿದೆ? ನಾನು ಅದನ್ನೂ ಕೂಡ ಹೇಳಿದೆ. ಇವತ್ತೇನು ಸರ್, ನಮ್ಮಲ್ಲಿ 100 ಕೋಟಿ ರೂಪಾಯಿ ಫಂಡ್ ಇದೆ, ಅವು ಯಾವ್ಯಾವ ವರ್ಕ್ ತಗೊಂಬೋಣ, ಕರೀರಿ. ವೀರಭದ್ರೇಶ್ವರ ಗುಡಿದು ಪೆಂಡಿಂಗ್ ಬಿದ್ದಿದೆ, ಅಲ್ಲೊಂದು ಕಾರ್ಯಕ್ರಮ ಮಾಡೋಣ. ಅದ್ರನ್ನಲ್ಲೇ ಪೂರಾ ಇವೆಲ್ಲ ವರ್ಗಗಳು, ಎಲ್ಲ ಹಳ್ಳಿಗಳು ಇರ್ಬೋದು, ಏನೇನು ಅಭಿವೃದ್ಧಿಗಳ ಕಾರ್ಯಕ್ರಮಗಳು ಇದೆ ಅವೆಲ್ಲವೂ ಕೂಡ ತಮ್ಮ ಒಂದು ಉದ್ಘಾಟನೆಯಲ್ಲಿ ಮಾಡೋಣ. ನನ್ನ ಅಧ್ಯಕ್ಷತೆ, ತಮ್ಮ ಉದ್ಘಾಟನೆ, ಮುಖ್ಯ ಅತಿಥಿಗಳು MLCಗಳು ಬರ್ತಾರ, MP ಅವ್ರು ಬರ್ತಾರ, ಘನ ಉಪಸ್ಥಿತಿ ರಹೀಂ ಖಾನ್ ಅವ್ರು ಬರ್ತಾರ, ಮತ್ತು ಸಂಬಂಧಪಟ್ಟ ಸಚಿವರು ಬರ್ತಾರ. ಎಲ್ಲರಿಗೂ ಕರೆಯೋಣ, ಒಂದು ಭವ್ಯವಾದಂಥ ಕಾರ್ಯಕ್ರಮ ಮಾಡೋಣ ಅಂತ ಅದನ್ನು ಕೂಡ ನಾನು ಮನವಿ ಮಾಡಿದೆ. ಆದ್ರೆ ಏನು ಗಾಳಿಗೆ ತೂರಿ ಈ ಥರ ಮಾಡೋದು ನನಗೂ ಎಷ್ಟು ಮಟ್ಟಿಗೆ ಅವ್ರಿಗೆ ಸರಿ ಅನಿಸ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕೈ ಜೋಡಿಸಿ ಹೇಳಿದೆ, ಸರ್ ಇದು ಮಾಡೋದು ತಪ್ಪದಂತ. ಅವ್ನು ನೋಡ್ಬೋದು ವಿಡಿಯೋದಲ್ಲಿ. ಕೈ ಜೋಡಿಸಿ ಹೇಳಿದೆ, ಸರ್ ಇದು ಮಾಡೋದು ತಪ್ಪಿದೆ, ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ, ನಾಳೆ ತಪ್ಪು ಸಂದೇಶ ಹೋಗ್ತದೆ ಜನರಿಗೆ. ಯಾಕೆ ನಮ್ದೊಳಗೆ ಗೊತ್ತಾ, ನಾನು ಶಾಸಕನಿದ್ದೀನಿ, ತಾವು ಉಸ್ತುವಾರಿ ಸಚಿವರಿದ್ದೀರಿ, ಸರ್ಕಾರ ಇದೆ, ನಾವು ಎಲ್ಲರೂ ಕಲ್ತು ಮಾಡಿದಾಗ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮನಬಲ್ಲೇ ತಾರತಮ್ಯ ರಾಜಕಾರಣ ನಾವು ಇದ್ರೊಳಗೆ ಮಾಡ್ಕೊಂಡು ಹೋದೆವು ಅಂತಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ ಪ್ಲೀಸ್ ಮಾಡಬೇಡ್ರಿ ಅಂತ ತಾವು ನೋಡಿ ವಿಡಿಯೋನಲ್ಲಿ ಕೈ ಜೋಡಿಸಿ, ಮತ್ತು ನಾನು ಯಾವ್ರಿಗೆ ಏನೂ ಅಂದಿಲ್ಲ. ಇದು ತಪ್ಪಾಗ್ತಾ ಇದೆ ಸರ್, ಇವತ್ತು ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಕೈ ಜೋಡಿಸಿ ಕೂಡ ಹೇಳಿದೆ. ಆದರೂ ಕೂಡ ತಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳಿಗೆ ದುರ್ಬಳಕೆ ಮಾಡ್ಕೊಂಡು ಇವತ್ತು ಶಾಸಕರಿಗೆ, ಒಂದು ಅಧ್ಯಕ್ಷರಿಗೆ ಹೋಗಿ ಇವತ್ತು ಅರೆಸ್ಟ್ ಮಾಡ್ತಾರ. ಕಾರ್ಯಕರ್ತರ ಮ್ಯಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಇದು ತಮ್ಮ ಸರ್ಕಾರ ಇದೆ ಅಂತ ಇರ್ತದ. ಸರ್ಕಾರ ಯಾವುದೇ ಶಾಶ್ವತ ಇಲ್ಲ. ಇವತ್ತು ನಾನು ಶಾಸಕನಿದ್ದೇನೆ, ಶಾಶ್ವತತೆ ಇದು. ಇವತ್ತು ಅವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಶಾಶ್ವತ ಇದೆ. ಅದಕ್ಕೆ ಅವ್ರು ಹೇಳ್ಬೇಕಲ್ಲ ಅದು. ಈಗ ನಾನು ಅದೇ ಕೇಳಿದೆ, ಈಗ ಮಾಡಿನ ಮ್ಯಾಕ ತಾವು ಏನು ಇದು ಇಚ್ಛೆ ಇದೆ ಇದಕ್ಕೆ ಮಾಡೋಣ, ಬೇರೆ ಕಾರ್ಯಕ್ರಮಗಳು ಕೂಡ ಇದೆ. ಗೊತ್ತೇನು ಇದು ಒಂದೇ ಇದೆಯಾ? ಎದ್ರ ಬಗ್ಗೆ? ಈಗ ನೋಡಿ, ಆತ್ಮಾವಲೋಕನ ಮಾಡ್ಲಿಕ್ಕೆ ನಮಗೂ ಕೂಡ ಗೊತ್ತಿದೆ. ಇವತ್ತ ನನಗೆ ಎಲ್ಲೇ ಅನ್ಯಾಯ ಆಗಿದೆ ಅಲ್ಲಿ ನಾನು ಬಾಯಿ ತೆರೆದು ಮಾತಾಡ್ಬೇಕೇ ಅಲ್ಲ. ನಾನು ಸುಮ್ಮನೆ ಆಯ್ತು ನೀವು ಮಾಡ್ಕೊಳ್ಳಿ ಬಿಡು ಅಂತಂದ್ರೆ ಆಗುತ್ತಾ? ಈಗ ನಮ್ಮ ಕಾರ್ಯಕರ್ತರು ಇರ್ತಾರೆ, ಜನಸಾಮಾನ್ಯರಿಗೆ ನಾನೇನು ಉತ್ತರ ಕೊಡಬೇಕು? ಏನ್ರಿ ಶಾಸಕರೇ, ನೀವು ಇಲ್ಲೇನೆ ಕಾರ್ಯಕ್ರಮ ಮಾಡಿದ್ರಿ, ನಾಳೆಗೆ ಅಂಬಲ್ಲ. ತಾವು ಕೂಡ ಈಗ ಕೇಳ್ತಾ ಇದ್ದೀರಲ್ಲ, ನನಗೆ ಕೇಳಲ್ಲ ಯಾರು ಕೂಡ. ಈಗ ನೋಡಿ, ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕು, ದೊಡ್ಡ ಮಟ್ಟದಾಗ ಇರಬೇಕು ಅಂತಂದ್ರೆ ನಾವು ನೋಟಿಸ್ ಕೊಡಬೇಕು. ಸ್ಥಳೀಯ ಶಾಸಕರು ನೋಟಿಸ್ ಕೊಡಬೇಕು ಫಸ್ಟ್. ಯಾರಿಗೆ? ಸಂಬಂಧಪಟ್ಟ ಏಜೆನ್ಸಿಗಳಿಗೆ. ಸಂಬಂಧಪಟ್ಟ ಏಜೆನ್ಸಿದವ್ರು ಏನು ಮಾಡಬೇಕು? ಉಸ್ತುವಾರಿ ಸಚಿವರ ಹತ್ರ ಹೋಗಬೇಕು. ಸರ್, ತಾವು ಶಾಸಕರು ಟೈಮ್ ಕೊಟ್ಟಿದ್ದಾರೆ, ತಮ್ಮ ಉದ್ಘಾಟನೆಯಲ್ಲಿ ತಾವು ಈ ತಾರೀಕಿಗೆ ಬರಬೇಕು ಅಂತ. ಮುಖ್ಯ ಅತಿಥಿಗಳು ಇರ್ತಾರೆ, ಪ್ರೋಟೋಕಾಲ್ ಪ್ರಕಾರ ನಮ್ಮ ಅಧಿಕಾರಿಗಳು ಇರ್ತಾರೆ, ಅವರೆಲ್ಲರೂ ಕೂಡ ಬಂದು ಈಗ ಒಂದು ಕಾರ್ಯಕ್ರಮದಲ್ಲಿ ಮಾಡಬೇಕಂತ ಶಿಷ್ಟಾಚಾರನೇ ಇದೆ. ಗೊತ್ತು, ಸರ್ಕಾರದಿಂದ ಒಂದು ಇದನ್ನೇ ಇದೆ, ಶಿಷ್ಟಾಚಾರ. ಅದು ಆ ಶಿಷ್ಟಾಚಾರ ಪ್ರಕಾರ ನಾವು ಕೊಡ್ತಾ ಇದ್ದೇವೆ. ಇದು ನಾನು ಇವತ್ತು ಶಾಸಕನಿದ್ದೀನಿ, ಶಿಷ್ಟಾಚಾರ ಇಲ್ಲ, ಏನಿಲ್ಲ, ನೀವು ಅಧಿಕಾರಿಗಳಿಗೆ ಬರ್ರಿ ಅಂತ ನಾನು ಕೂಡ ಎಲ್ಲ ಇಲ್ಲ. ಇವತ್ತೇನು ಕ್ರೈಸ್ದವ್ರಿಗೆ ಇದಾಗಿದೆ, ಇದು ಕ್ರೈಸ್ ಡಿಪಾರ್ಟ್ಮೆಂಟ್ ಇದೆ, ಸೋಷಿಯಲ್ ವೆಲ್ಫೇರ್ ಅಧೀನದಲ್ಲೇ ನಡೀತದ, ಅವರಿಗೆ ಕೊಟ್ಟಿದ್ದಿದೆ. ಯಾವುದು? ನನಗೆ ಮೊನ್ನೆ ನಾನು ಬೆಂಗಳೂರಿಗಿದ್ದಾಗ ಒಬ್ಬರು AEಯವ್ರು ಬಂದಿದ್ರು. ಬಂದು ಈ ಥರ ಅದ ಅಂತಂದ್ರೆ ನಾನ್ರ ಯಾವುದು ಕೂಡ ನಿಮಗೆ ಈ ಥರ ಮಾಡಿ ಅಂತ ಕೊಟ್ಟಿಲ್ಲ. ಈ ಕಾರ್ಯಕ್ರಮ ಬಗ್ಗೆದಾಗ ನಾನು ಈಗಾಗಲೇ ಕಾರ್ಯಕ್ರಮ ಆಗಿದೆ, ಶಂಕುಸ್ಥಾಪನೆ, ಮತ್ತೆ ಯಾಕೆ ಇದು ಕೊಡ್ತಾ ಇದ್ದಾರೆ ಅಂತ ನಾನು ಅವಾಗಿಂದ ಅವ್ರ ಹೈಯರ್ ಆಫೀಸರ್ಗೆ ಕೂಡ ಮಾತಾಡಿದೆ. ತಾವು ಎಲ್ಲ ಕಡೆ ಪ್ರೋಟೋಕಾಲ್ ಪ್ರಕಾರದಾಗ ನೋಡಿ. ಇವತ್ತು ನಾನು ತಪ್ಪಿದ್ದೆ ಅಂತಂದ್ರೆ ನನಗೆ ಹೇಳಿ. ಎಲ್ಲಿ ಸ್ಥಳೀಯ ಶಾಸಕರು ಇರ್ತಾರ 7 ದಿವಸ ಮೊದಲ ಅವರು ಸಂಬಂಧ ಇಲಾಖೆದವರಿಗೆ ಪತ್ರ ಕೊಡಬೇಕು. ಏನಂತಂದ್ರೆ ಇಂಥ ತಾರೀಕಿಗೆ ಇಂಥ ಸಮಯಕ್ಕೆ ಈ ಒಂದು ಸಭೆ ಇಟ್ಕೋತಾ ಇದ್ದೆವು. ಅದಕ್ಕೆ ಅನುಗುಣವಾಗಿ ಇವತ್ತು ಉದ್ಘಾಟಕರಾಗಿ ಉಸ್ತುವಾರಿ ಸಚಿವರೇ ಇರ್ತಾರ, ಅವರಿಗೂ ಕೂಡ ಅವ್ರು ಹೇಳ್ಬೇಕು, ಮಾಹಿತಿ ಕೊಡಬೇಕು.
ಈಗ ಬರೋದು ಬಿಡೋದು ಅವ್ರ ಮ್ಯಾಗ ಬಿಟ್ಟಿದ್ದು. ಈಗ ಕರೆಕ್ಟ್ ಅಲ್ಲ? ಈಗ ಉಸ್ತುವಾರಿ ಸಚಿವರು ಇರ್ತಾರೆ, ಈಗ CM ಅವ್ರು ಇರ್ತಾರ, ಈ ಪೂರಾ ಇಡೀ ರಾಜ್ಯದ ಶಂಕುಸ್ಥಾಪನೆ ಉದ್ಘಾಟನೆ ಮುಖ್ಯಮಂತ್ರಿಗೆ ಹೋಗ್ಲಕ್ಕಾಗತ್ತಾ? ಈಗ ಪೂರಾ ಜಿಲ್ಲೆದಿದೆ, ಜಿಲ್ಲೆ ಉಸ್ತುವಾರಿ ಸಚಿವರು ಎಲ್ಲಾ ಕಾಮಗಾರಿಗಳಿಗೆ ಹೋಗಿ ಮಾಡ್ಲಕ್ಕಾಗ್ತದ ಇವರು? ಆದ್ರೆ ಇದಕ್ಕೊಂದಕ್ಕೆ ಯಾಕೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದಾರೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮಾಡಿದಕ್ಕೆ ಇನ್ನೊಂದು ಸರ್ತಿ ಮಾಡ್ಬೇಕಂತ ಏನಿದೆ? ಈಗ ಬೇರೆ ಇಲ್ಲ ಆಗ್ಯದಪ್ಪ, ಇದು ಮಾಡ್ಯಾರ ಶಾಸಕರು, ನಾವು ಬೇರೆ ತಗೊಂಡು ಮಾಡೋಣ ಅಂತಂದ್ರೆ ಮುಗ್ದೆ ಹೋಗ್ತದಲ್ಲ. ಈಗ ನೋಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ಯಾರ ಅಂತಂತಂದ್ರೆ ಅವ್ರು ನೋಟಿಸ್ ಕೊಡಬೇಕು. ಕೊಟ್ಟಿದ್ದ ನೋಡ್ರಿ ಎಲ್ಲರ, ನಾನು ಕೊಟ್ಟಿನಲ್ಲ ಈಗ ನೋಟಿಸು ಅವ್ರಿಗೆ, ಅಧಿಕಾರಿಗಳಿಗೆ ತಾವು ಕೂಡ ಕೇಳ್ರಿ. ನಾನು ಅದೇ ಕೇಳಿದೆ, ಎಲ್ಲದಪ್ಪ ನೋಟಿಸ್ ಕೊಡು ಅಂತ ಹೇಳಿದೆ ನಾನು. ಇವತ್ತಾ ನೀವು ಇದು ಶಂಕುಸ್ಥಾಪನೆ ಮಾಡಬೇಕು ಇವತ್ತಿನ ದಿವಸ ಅಂತ ತಾವು ಹೇಳ್ತಾ ಇದ್ದೀರಿ. ನೇರವಾಗಿ ಏನಿಲ್ಲ, ಶಿಷ್ಟಾಚಾರ ಅಧಿಕಾರಿಗಳು ಕೂಡ ಉಲ್ಲಂಘನೆ ಮಾಡಿದಾರ, ಎಲ್ಲವರಿಗೂ ಕೂಡ ಮಿಸ್ಗೈಡ್ ಮಾಡಿದ್ದಾರೆ. ಇವತ್ತು ಇದರಲ್ಲಿ ಉಸ್ತುವಾರಿ ಸಚಿವರು ಕೂಡ ಸ್ವಲ್ಪ ಗಮನದಾಗ ಇಟ್ಕೊಂಡು ನೋಡೋದಿತ್ತು. ಇದ್ರ ಬಗ್ಗೆದಾಗ ಯಾರು ಮಾಡ್ಯಾರ ಅಂಥವ್ರ ಮೇಲೆ ಕ್ರಮ ವಹಿಸ್ಬೇಕು ಅವರು. ಯಾಕೆ ಅವ್ರದೇ ಸರ್ಕಾರ ಇದೆ, ಇದ್ರ ಬಗ್ಗೆ ಅವರು ಪರಿಶೀಲನೆ ಮಾಡಬೇಕಾಗಿತ್ತಲ್ಲ. ಲಾಸ್ಟ್ ಟೈಮೇ ಆಗಿದ್ದಾಗ ಆ ಅಧಿಕಾರಿಗಳಿಗೆ ಕರ್ಸಿ ನೋಡೋದಿತ್ತು. ಯಾಕಪ್ಪ ನನಗೆ ಯಾಕೆ ಬಿಟ್ಟು ಕೇಳ್ಯಾರ ಅವ್ರಿಗೆ ಗೊತ್ತಿನ ತನಕ? ಸಂವಿಧಾನ ಬಗ್ಗೆದಾಗ ಮಾತಾಡ್ತಾರ, ಸಂವಿಧಾನ ಬಗ್ಗೆದಾಗ ಏನಿದೆ ಹೇಳಿ? ನಾನು ಅಲ್ಲೇ ಹೇಳಿದೆ, ನಾನು ಸಂವಿಧಾನ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇದ್ರೊಳಗೆ ಯಾವುದೇ ತಾರತಮ್ಯ ಮಾಡಿಲ್ಲ ಸರ್. ಏನು ಸರ್ಕಾರದಿಂದ ಪ್ರೋಟೋಕಾಲ್ ಇದೆ, ಆ ಪ್ರೋಟೋಕಾಲ್ ಪ್ರಕಾರ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಹೇಳಿದೆ. अपने सपनों को कहें अब यस। जी हाँ, हुमनाबाद के सिंदीनखरा क्रॉस शाकुंतला पाटिल कॉलेज के पीछे सुभाष डेवलपर्स केतकी डेवलपर्स यानी संगमेश चिद्री लाए हैं फिर से जनता के सपनों का ग्रीन विला यानी प्लॉट्स जिसमें अंडरग्राउंड ड्रेनेज, सीसी रोड, प्लेग्राउंड, पावर हेड, गार्डन, LED लाइट्स, वाटर सप्लाई के अलावा हर वो फैसिलिटी। तो देर किस बात की, आए अपने ख्वाबों के घर बनाने में जल्दी करें, क्योंकि आपके सपने हमारे अपने।